ಮೊಬೈಲ್ ಫೋನ್ ಶಾಲೆಗೆ ತರಬಾರದು. ವಾಲ್ಮೀಕಿ ಸಮುದಾಯದ ಪ್ರಭಾವಿ ಮುಖಂಡ ಅಶೋಕ್ ಕುಮಾರ್ ಅಭಿಮತ. ಗೌರಿಬಿದನೂರು. ಮೊಬೈಲ್ ಫೋನ್ಗಳನ್ನು ಶಾಲೆಗೆ ತರಬಾರದು. ತಮ್ಮ ವ್ಯಾಸಂಗಕ್ಕೆ ಪೂರಕವಾದ ವಿಷಯಗಳಿಗೆ ಮನೆ ಹತ್ತಿರ ಪೋಷಕರ ಫೋನ್ಗಳನ್ನು ಬಳಸಬೇಕು ಅಂತ ವಿದ್ಯಾರ್ಥಿಗಳಿಗೆ ವಾಲ್ಮೀಕಿ ಸಮುದಾಯದ ಮುಖಂಡ ಅಶೋಕ್ ಕುಮಾರ್ ಕಿವಿ ಮಾತನ್ನು ಹೇಳಿದರು. ಇಂದು ಕೋಟೆ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಮಕ್ಕಳಿಗೆ ಗೌರಿ ಕಲಾ ಸಂಘದ ವತಿಯಿಂದ ನಡೆದ ನೋಟು ಪುಸ್ತಕಗಳ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ಶಾಲೆಗೆ ಮೊಬೈಲ್ ಫೋನ್ ತರೋದು ಬೇಡ. ಮೊಬೈಲ್ ಫೋನ್ಗಳಿಂದ ಉತ್ತಮ ಕೆಟ್ಟ ಪರಿಣಾಮಗಳು ಇರುತ್ತೆ. ವಿದ್ಯಾವ್ಯಾಸಂಗಕ್ಕಾಗಿ ಪೋಷಕರ ಮೊಬೈಲ್ ಫೋನ್ಗಳನ್ನು ಬಳಸಿ ಎಂದರು. ಶಿಕ್ಷಣ ಕ್ಷೇತ್ರದಲ್ಲಿ ಹೆಣ್ಮಕ್ಳು ಮುಂದಿದ್ದಾರೆ. ಹೆಣ್ಣುಮಕ್ಕಳ ಶಿಕ್ಷಣಕ್ಕೆ ಗೌರಿ ಕಲಾ ಸಂಘ ನೀಡುತ್ತಿರುವ ಪ್ರೋತ್ಸಾಹ ಅಭಿನಂದನೀಯ ಅಂದರು. ನಮ್ಮದೇ ಶಾಲೆಯಲ್ಲಿ ನಾವು ಇವತ್ತಿನ ದಿವಸ ಮತ್ತೆ ಈ ಶಾಲೆಯಲ್ಲಿ ಓದಂತ ಮಕ್ಕಳಾಗಿದ್ದ ನಾವು ಇವತ್ತು ಈ ಶಾಲೆಗೆ ಅನೇಕ ಕಾರ್ಯಕ್ರಮಗಳು ಬಂದಿದ್ದೀವಿ, ಬಹಳಷ್ಟು ಕಾರ್ಯಕ್ರಮಗಳು ಬಂದಿದ್ದೀವಿ. ಇವತ್ತು ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನಮ್ಮನ್ನು ಇಲ್ಲಿಗೆ ಕರ್ಕೊಂಡ್ಬಂದಿದ್ದಾರೆ. ಹಾಗಾಗಿ ಅವರ ಉದ್ದೇಶ ಇಷ್ಟೇ, ಹೆಣ್ಣೊಂದು ಕಲಿತರೆ ಶಾಲೆಯನ್ನು ತೆರೆದಂತೆ ಅನ್ನೋ ಉದ್ದೇಶದಿಂದ ಇವತ್ತಿನ ದಿವಸ ಹೆಣ್ಮಕ್ಕಳನ್ನ ಶೈಕ್ಷಣಿಕವಾಗಿ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿ ನಮ್ಮ ಗೌರಿ ಕನ್ನಡ ಕಲಾ ಸಂಘದಿಂದ ಅನೇಕ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ವಿ. ಅದರಲ್ಲಿ ಇದು ಒಂದು. ಈಗಾಗಲೇ ಮತ್ತೆ ಹೇಳ್ತಿದ್ದ ಕಾರ್ಲವೇಣಿ ರಮಾಪುರದಲ್ಲಿ ಮತ್ತೆ ಮಕ್ಕಳಿಗೆ ಈ ಥರ ಒಂದು ಕಿರು ಕಾಣಿಕೆಗಳನ್ನು ಕೊಟ್ಟು ಅವ್ರನ್ನ ವಿದ್ಯಾಭ್ಯಾಸದಲ್ಲಿ ಮುಂದುವರಿಸೋದಕ್ಕೆ ಅನುಕೂಲ ಮಾಡಬೇಕು ಅಂತೇಳಿ ಪ್ರೋತ್ಸಾಹ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಲ್ಲೂ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತೇಳಿ ಸಂತೋಷ. ಈ ಒಂದು ಶಾಲೆಗೆ ಇರ್ತಕ್ಕಂಥ ಹೆಸರನ್ನು ನೀವೆಲ್ಲ ಉಳಿಸಬೇಕು. ಈ ಶಾಲೆಯಲ್ಲಿ ಓದಂಥವರು ಭಾಳಷ್ಟು ಜನ ಇವತ್ತು ಇಂಜಿನಿಯರ್ಗಳು, ಡಾಕ್ಟರ್ಗಳು, ಸೈಂಟಿಸ್ಟ್ಗಳಾಗಿದ್ದಾರೆ, ಭಾಳಷ್ಟು ಜನ ಇದ್ದಾರೆ. ಆ ಮಟ್ಟಕ್ಕೆ ನೀವು ಬೆಳಿಬೇಕು. ನೀವೆಲ್ಲ ಬೆಳಿಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಭಾಳಷ್ಟು ಮಕ್ಕಳು ಮೊಬೈಲ್ ಹಿಡ್ಕೊಂಡಿದ್ದೀರ. ಮೊಬೈಲ್ ತರೋವಂಥ ಶಾಲೆಗೆ ಮೊಬೈಲ್ ತರಬೇಕಾಗಿರಲಿಲ್ಲ. ಭಾಳ ಇದು ಟೀಚರ್ಸ್ ಮೊಬೈಲ್ ಅಂತ ಹೇಳಿ ಫೋಟೋವನ್ನು ತೆಗಿಲಿಕ್ಕೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಭಾಳ ಸಂತೋಷ ಆಗ್ತಾಯಿದೆ. ಯಾವುದೇ ಕಾರಣಕ್ಕೆ ಮೊಬೈಲ್ನ ಶಾಲೆಗೆ ತರುವಂಥ ಒಂದು ಕೆಲಸವನ್ನು ಮಾಡಬೇಡಿ. ಯಾಕೆಂದರೆ ಮೊಬೈಲ್ ಎಷ್ಟು ಅನುಕೂಲ ಇದೋ ಅಷ್ಟೇ ಅನಾನುಕೂಲ ಇರೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ. ನೀವು ಮೊಬೈಲನ್ನು ಯೂಸ್ ಮಾಡಿ, ಅಪ್ಪ ಅಮ್ಮಂದರ ಮೊಬೈಲ್ ತೊಗೊಂಡು ಯೂಸ್ ಮಾಡಿರಿ, ಆದರೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ಪೂರಕವಾದಂಥ ಒಂದು ಆ್ಯಪ್ಗಳನ್ನು ಮಾತ್ರ ನೋಡಿ ನೀವು ನಿಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ವಿದ್ಯಾಭ್ಯಾಸ ಇಲ್ಲದಿದ್ದರೆ ಖಂಡಿತವಾಗ್ಲೂ ನಾವು ಮುಂದಕ್ಕೆ ಹೋಗೋಕ್ಕಾಗಲ್ಲ. ಇವತ್ತು ನಾನು ನೋಡಿದ ಮಟ್ಟಿಗೆ ಹೆಣ್ಣು ಮಕ್ಕಳಲ್ಲಿ ಹೆಚ್ಚಿನ ಒಂದು ಆಸಕ್ತಿ ಇದೆ ವಿದ್ಯಾಭ್ಯಾಸದ ಬಗ್ಗೆ. ಹಾಗಾಗಿ ಹೆಣ್ಣು ಮಕ್ಕಳು ನೀವು ಮುಂದೆ ಬರತಕ್ಕಂಥ ದಿನಗಳಲ್ಲಿ ನಿಮ್ಮ ಜೀವನವನ್ನು ಒಳ್ಳೆಯ ರೀತಿ ರೂಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡಬೇಕಾಗುತ್ತೆ. ಮೊಬೈಲನ್ನು ಯೂಸ್ ಮಾಡಿ, ಆದರೆ ನಿಮ್ಮ ಒಳ್ಳೆಯತನಕ್ಕೆ, ನಿಮ್ಮ ಪಾಠ ಪರಿಚಯಗಳಿಗೋಸ್ಕರವಾಗಿ ನೀವು ಅದನ್ನು ಯೂಸ್ ಮಾಡಿ, ಬೇರೆ ಯಾವುದಕ್ಕೂ ಯೂಸ್ ಮಾಡಬೇಡಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಗೌರಿ ಕನ್ನಡ ಕಲಾ ಸಂಘದ LIC ರವೀಂದ್ರನಾಥ್ ಮಾತನಾಡಿ, ನಮ್ಮ ಸಂಘದಲ್ಲಿ 50% ಹೆಣ್ಮಕ್ಳೇ ಇದ್ದಾರೆ. ವಿಶೇಷವಾಗಿ ಹೆಣ್ಮಕ್ಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡಲು ಬಾಲಕಿಯರ ಶಾಲೆಯಲ್ಲಿ ನೋಟು ಪುಸ್ತಕಗಳು, ಜಾಮಿಟ್ರಿ ಬಾಕ್ಸ್, ಪೆನ್ನು ಮುಂತಾದವುಗಳನ್ನು ನೀಡಲಾಗ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ಗೋವಿಂದರಾಜು, ಮುನ್ಸಿಪಲ್ ಮಾಜಿ ಅಧ್ಯಕ್ಷರಾದ ಆಲಂಪಲ್ಲಿ ವೇಣುಗೋಪಾಲ್, ಶ್ರೀಮತಿ ಪದ್ಮಾವತಿ, ಶ್ರೀಮತಿ ಗೀತಾ ರವೀಂದ್ರನಾಥ್, ಕೃಷ್ಣಕುಮಾರಿ, ಲಕ್ಷ್ಮೀ ರಮೇಶ್, ರಮಾಮಣಿ, ನರಸಮ್ಮ ಮುಂತಾದವರು. ಯಾಕೆ 8th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಕೊಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ದು ಅಂದರೆ 3 ವರ್ಷ ಕಾಲ ಹೈಸ್ಕೂಲು ವಿದ್ಯಾಭ್ಯಾಸ ಮಾಡ್ತಾರೆ. ಅವರಿಗೆ ಒಂದು ಉತ್ತೇಜನ ಕೊಟ್ಟಂಗಾಗುತ್ತೆ. ಜಾಮಿಟ್ರಿ ಬಾಕ್ಸ್ ಬಳಸ್ಕೊಂಡು ಇದು ಒಂದು ಎಜುಕೇಷನ್ಗೆ ಬಳಸ್ಕೋತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಬುಕ್ಸ್ ಕೊಡ್ತಾ ಇದ್ದೀವಿ. ಪ್ರತಿ ವರ್ಷ ನಾವು ನಿಮ್ಮ ಶಾಲೆಗೆ ನಮ್ಮ ಗೌರಿ ಕನ್ನಡ ಸಂಘದಿಂದ ಮಕ್ಕಳಿಗೆ ಏನು ಬೇಕೋ ಅದು ಕೈಲಾದ ಮಟ್ಟಿಗೆ ಸಹಕಾರ ನೀಡ್ತಾ ಇರ್ತೀವಿ. ಜೊತೆಗೆ ಇದೇ ಕೋಟೆ ಸ್ಕೂಲಲ್ಲಿ ಓದಿರ್ತಕ್ಕಂಥ ನಿಮಗೆ ನಾಗರತ್ನಮ್ಮ ಮೇಡಮ್ ಅವರಿತ್ತು, ಇಲ್ಲಿ ಕೋಟೆ ಸ್ಕೂಲ್ ಹೆಡ್ ಮಾಸ್ಟ್ರು. ಅವರು ಇಲ್ಲೇ ಇದ್ದಾರೆ. ಅವರ ಅಕ್ಕ ಅವರಿದ್ದಾರೆ, RK ಸರೋಜ ಅಂತ, ವೈದ್ಯಕೀಯ ಶಿಕ್ಷಣ ಕ್ಷೇತ್ರದಲ್ಲಿ ಬೆಂಗಳೂರಲ್ಲಿ ಹೆಸರುವಾಸಿ ಗಳಿಸಿದ್ದಾರೆ. ಮತ್ತು ಸಾಹಿತಿಗಳು ಈ ಸ್ಕೂಲಲ್ಲಿ ಓದಿರೋದೆ ಅವರು. ಇನ್ನೊಬ್ರು RK ಮಂಜುನಾಥ್ ಅಂತ, ನೋಕಿಯಾ ಕಂಪನಿಗೆ ಇಂಡಿಯಾಗೆ ಉಪಾಧ್ಯಕ್ಷರಾಗಿದ್ರು. ಇವರೆಲ್ಲ ಕ್ಲಾಸ್ಮೇಟ್ ಅನ್ಸುತ್ತೆ. ಅವರು ನೋಕಿಯಾ ಕಂಪನಿಗೆ ನಮ್ಮ ದೇಶಕ್ಕೆ ಉಪಾಧ್ಯಕ್ಷರಾಗಿತ್ತು. ಆ ರೀತಿ ಬಹಳಷ್ಟು ಜನ ಇದ್ದಾರೆ. ನಮಗೆ ಗೊತ್ತಿರೋ ಹೆಸರು ಮಾತ್ರ ಹೇಳಿದ್ದೀನಿ ನಾನು. ಇನ್ನೂ ಬಹಳಷ್ಟು ಜನ ಇಲ್ಲಿ ಬೆಳೆದು ಇಲ್ಲಿ ಓದಿ ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಹೇಳೋದಿಷ್ಟೇ, ನಿಮ್ಮ ಟೀಚರ್ಸು ಏನು ಹೇಳ್ತಾರೆ ಅದನ್ನು ಗಮನ ಇಟ್ಟು ಕೇಳಿ, ತಂದೆ ತಾಯಿಗಳ ಮಾತಿಗೆ ಗೌರವ ಕೊಡಿ.
ಒಳ್ಳೆ ಶಿಕ್ಷಣವನ್ನು ಪಡೀರಿ. ಮತ್ತು ನಿಮಗೆ ಭಾಳಷ್ಟು ಇಲ್ಲಿ ಜನ ಸೋಷಿಯಲ್ ವರ್ಕರ್ಸ್ ಬಂದು ನಿಮ್ಗೆ ಸಹಾಯ ಮಾಡ್ತಾ ಇರ್ತಾರೆ, ಹೆಣ್ಮಕ್ಳ ಒಂದು ಶಾಲೆ ಅಂದ್ಬಿಟ್ಟು. ಅದರ ಉಪಯೋಗ ಪಡ್ಕೊಂಡು ಉತ್ತಮವಾದ ಕೇಂದ್ರ ನಾನು ನೋಡ್ತಾ ಇದ್ದೀನಿ. ರಿಸಲ್ಟು ಒಳ್ಳೆ ರಿಸಲ್ಟ್ ಬಂದಿದೆಯಲ್ಲ ಮೇಡಮ್? 80% ಬಂದಿದೆ. ಬಹಳ ಸಂತೋಷ. ಇನ್ನೂ ಹೆಚ್ಚಿಗೆ ಬರಲಿ ಅಂತೇಳಿ ನಿಮ್ಮೆಲ್ಲರಿಗೂ ಮಾಮೂಲಿ ಪರೀಕ್ಷೆ ಅಲ್ಲ ಸರ್.